ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಕಾದಂಬರಿಯ 32ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ನಿಮ್ಮಮ್ಮನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಿ. ಸಂತು ಫೋನ್ ಮಾಡಿ ಸುದೀಪನಿಗೆ ತಿಳಿಸಿದ. ಅಯ್ಯೋ, ಯಾಕೆ ಸಂತು? ಏನಾಯ್ತಮ್ಮಂಗೆ? ಯಾವ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರೋದು? ಗಾಬರಿಯಿಂದ ಕೇಳಿದ ದೀಪು. ಗೌರ್ಮೆಂಟ್ ಹಾಸ್ಪಿಟ್ಲು, ಜನರಲ್ ವಾರ್ಡು, ಬೆಡ್ ನಂಬರ್ 22. ಏನಾಗಿದೆ ಅನ್ನೋದು ಅಲ್ಲಿಗೆ ಹೋದ್ರೆ ನಿಂಗೆ ಗೊತ್ತಾಗುತ್ತೆ ಎಂದು ಒರಟಾಗಿ ಹೇಳಿ ಕರೆ ಕತ್ತರಿಸಿದ. ಸ್ವಲ್ಪ ಹೊತ್ತಿನಲ್ಲಿಯೇ ಸುದೀಪ್ ಆಸ್ಪತ್ರೆಯ ಮುಂದಿದ್ದ. ಸಂತು ಹೇಳಿದ ವಾರ್ಡ್ ಹುಡುಕಿ ಹೋದವನಿಗೆ ಅನಾಥಳಂತೆ ಮಲಗಿದ್ದ ಅಮ್ಮನನ್ನು ಕಂಡು ದುಃಖ ಉಕ್ಕಿ ಬಂತು. ಅಮ್ಮನ ಬೆಡ್ ಬಳಿ ದೌಡಾಯಿಸಿದ. ದೇವಿಕಾ ನಿದ್ರಿಸುತ್ತಿದ್ದರು. ಎಬ್ಬಿಸುವುದು ಬೇಡವೆಂದುಕೊಂಡು ಅಲ್ಲೇ ನಿಂತುಕೊಂಡ. ಕುಳಿತುಕೊಳ್ಳಲು ವ್ಯವಸ್ಥೆಯಾದರೂ ಎಲ್ಲಿತ್ತು? ದೇವಿಕಾಳನ್ನು ಅಡ್ಮಿಟ್ ಮಾಡಿದ ವಾರ್ಡ್ ನೋಡಿ ಸುದೀಪ ಮುಖ ಕಿವುಚಿ ಮೂಗನ್ನು ಭದ್ರವಾಗಿ ಮುಚ್ಚಿಕೊಂಡ. ಸರ್ಕಾರಿ ಆಸ್ಪತ್ರೆಯ ಜನರಲ್ ವಾರ್ಡ್ ಅದು. ಒಂದೇ ದೊಡ್ಡ ಹಾಲ್ನಲ್ಲಿ 30 ಜನ ಹೆಂಗಸರಿದ್ದರು. ಅಷ್ಟು ಜನರಿಗೆ ಸೇರಿ 2 ಶೌಚಾಲಯ. ಪೇಷಂಟ್ ನೋಡಿಕೊಳ್ಳುವ ಜನರೂ ಸಹ ಅದೇ ಶೌಚಾಲಯ ಉಪಯೋಗಿಸುತ್ತಿದ್ದರು. ಆ ವಾರ್ಡಿನಲ್ಲಿ ಮೂಗು ಮುಚ್ಚಿಕೊಳ್ಳದೆ ನಿಲ್ಲುವುದು ಅಸಾಧ್ಯವೇ ಆಗಿತ್ತು. ಅಲ್ಲಲ್ಲಿ ಹರಡಿದ್ದ ಕಸ, ಅರ್ಧ ತಿಂದು ಬಿಟ್ಟ ತಿಂಡಿ, ಅದರ ಸುತ್ತ ಹಾರಾಡುತ್ತಿರುವ ನೊಣ ಎಲ್ಲವನ್ನೂ ಕಂಡು ಒಂದೆರಡು ಕ್ಷಣ ಕೂಡ ಅಲ್ಲಿ ನಿಲ್ಲುವುದು ಕಷ್ಟ ಅನ್ನಿಸ್ತು. ಹೊಟ್ಟೆ ತೊಳಸದಂತಾಯ್ತು. ಅಲ್ಲಿ ನಿಲ್ಲಲಾಗದೆ ಸೀದಾ ಹೊರಗೆ ಬಂದ. ದೇವಿಕಮ್ಮಂಗೆ ಏನಾಗ್ಬೇಕು ನೀವು? ನಡುವಯಸ್ಸಿನ ಮಹಿಳೆಯೊಬ್ಬಳು ಬಂದು ಕೇಳಿದಳು. ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಅನಿಸಿದರೂ ಮಗ ಎಂದು ನಿರಾಸಕ್ತಿಯಿಂದ ನುಡಿದ. ಮಗನಾ? ದೇವ್ರೇ, ನಮ್ಮಪ್ಪ ಇಂಥ ಗಂಡ್ಮಗಂಗ್ ತಾಯಿ ಆಗೋದಕ್ಕಿಂತ ನನ್ ಹಂಗ್ ಬಂಜೆ ಆಗಿರೋದೇ ಲೇಸು ಕಣಪ್ಪ. ನಂಗೆ ಮಕ್ಕಳಾಗದೆ ಇರೋದು ಆ ದೇವ್ರು ನಂಗೆ ಕೊಟ್ಟಿರೋ ಶಾಪ ಅನ್ಕೊಂಡಿದ್ದೆ. ದಿಟವಾಗ್ಲೂ ನಿನ್ ನೋಡಿದ್ಮ್ಯಾಗೆ ಅದ್ ನಂಗೆ ವರ ಅನ್ನಿಸ್ತದೆ ಎಂದಳು ಕೈ ಎತ್ತಿ ಮುಗಿದು ಆಕಾಶ ನೋಡುತ್ತಾ. ಸುದೀಪನಿಗೆ ಅವಮಾನ, ಕೋಪ ಎರಡೂ ಒಟ್ಟಿಗೆ ಆಯಿತು. ಅವನು ಬಾಯಿ ತೆರೆಯುವ ಮೊದಲೇ, ಅಲ್ಲ ಕಣಪ್ಪ, ನೀನ್ ನೋಡಿದ್ರೆ ದೊಡ್ಡ ಓದ್ದಂಗಿದಿ. ತಕ್ಕಮಟ್ಟಿಗೆ ಒಳ್ಳೆ ಕೆಲ್ಸದಾಗೂ ಇರೋ ಹಂಗಿದೆ. ನಿಮ್ಮ ಅವನ್ ನೋಡ್ಕೊಳಕ್ಕೆ ಯಾರನ್ನಾದ್ರೂ ಇರ್ಸೋದಲ್ವಾ? ಪಾಪ, ಒಂದ್ ಅನ್ನ ನೀರು ಕಾಣಿಸೋರ್ ಸಾಯ್ತಾ ಇಲ್ಲ ಅವಮ್ಮಂಗೆ. ಏನೋ ಸರ್ಕಾರದವರು ಇಲ್ಲಿ 3 ಊಟ ಕೊಡ್ತವ್ರೆ, ಹಂಗಾಗಿ ಅವಮ್ಮ ಹಸ್ವಲ್ ಸತ್ತಿಲ್ಲ. ಇಲ್ಲಿರೋರೆ ಯಾರಾದ್ರೂ ಹಾಕ್ಸ್ಕೊಂಡ್ ಬಂದ್ ಕೊಡ್ತಾರೆ, ತಿಂದು ಮಲಗ್ಬಿಡ್ತದೆ. 2 ದಿನ ಆಯ್ತು ಇಲ್ಲಿಗೆ ಬಂದ್ ಸೇರಿ. ಸತ್ತಿದೀಯಾ ಬದುಕುದಿಯಾ ಅಂತ ಕೇಳೋರಿಲ್ಲ ಯಮ್ಮನ್ನ. ಯಾಕಪ್ಪ, ಯಾಕೆ ಹಿಂಗ್ ಮಾಡಿರಿ ನೀವು? ಹೆತ್ತು ಹೊತ್ತು ಸಾಕ್ ಸಲಹಿದ ತಾಯಿ ಮುದುಕಿ ಆದ ಕೂಡ್ಲೆ, ರೋಗಿಷ್ಟೇ ಆದ ಕೂಡ್ಲೆ ನಿಮ್ಗವಳು ಬ್ಯಾಡವಾಗ್ಬಿಡ್ತಾಳೆ. ಇನ್ನು ಮಾತು ಮುಂದುವರಿಸ್ತಿದ್ದಳೋ ಏನೋ. ಸುದೀಪ ಅಲ್ಲಿ ನಿಲ್ಲದೆ ಡ್ಯೂಟಿಯಲ್ಲಿದ್ದ ಡಾಕ್ಟರನ್ನು ನೋಡಲು ಹೋದ. ಸಿಸ್ಟರ್, ಜನರಲ್ ವಾರ್ಡ್ ಬೆಡ್ ನಂಬರ್ 22 ಎನ್ನುತ್ತಿರುವಂತೆಯೇ. ಅಬ್ಬಾ, ಅಂತೂ ಅವ್ರ ಕಡೆಯವ್ರು ಬಂದ್ರಾ ಎಂದ ನರ್ಸ್. ಡಾಕ್ಟ್ರು ನಿಮ್ ಜೊತೆ ಮಾತಾಡಬೇಕು ಅಂತಿದ್ರು, ಬನ್ನಿ ಎನ್ನುತ್ತಾ ಡಾಕ್ಟರ್ ಕ್ಯಾಬಿನ್ಗೆ ಕರೆದುಕೊಂಡು ಹೋದರು. ಸರ್, ಇವರು ಬೆಡ್ ನಂಬರ್ 22 ಕಡೆಯವರು ಎನ್ನುತ್ತಾ ಇದ್ದಂತೆ ಆ ವೈದ್ಯರ ಮುಖ ಗಡುಸಾಯಿತು. ಎಂಥ ಜನರಿ ನೀವು? ಪೇಷಂಟ್ನ ಇಲ್ಲಿಗೆ ಸೇರ್ಸ್ ಹೋಗ್ಬಿಟ್ರೆ ನಿಮ್ ಕೆಲಸ ಮುಗೀತು ಅಂತನಾ? ಅವ್ರು ಬದುಕಿದಾರೋ ಸತ್ತಿದಾರೋ ಅಂತನಾದ್ರೂ ಒಂದ್ಸರಿ ಬಂದು ನೋಡೋದು ಬೇಡವೇನ್ರಿ ಎಂದು ರೇಗಿದರು. ಸಾರಿ ಸರ್, ನನಗೆ ಅವ್ರನ್ನ ಅಡ್ಮಿಟ್ ಮಾಡಿದ ವಿಷಯ ಇವತ್ತೇ ಗೊತ್ತಾಗಿತ್ತು. ಗೊತ್ತಾದ ಕೂಡಲೇ ಇಲ್ಲಿಗೆ ಬಂದೆ. ಏನಾಗಿದೆ ಸರ್ ನಮ್ಮ ತಾಯಿಗೆ? ನಿಧಾನವಾಗಿ ಕೇಳಿದನು. ಅವ್ರ ಹಾರ್ಟ್ನಲ್ಲಿ ಬ್ಲಾಕೇಜ್ ಇದೆ, ಆಂಜಿಯೋಬ್ಲಾಸ್ಟ್ ಮಾಡಬೇಕು. ಇಲ್ಲಿ ಆ ಫೆಸಿಲಿಟಿ ಇಲ್ಲ. ಅದಕ್ಕೋಸ್ಕರ ನಾವು ಬೇರೆ ಡಾಕ್ಟರ್ನ ಕರೆಸ್ಬೇಕು. ಅದೇ ವಿಷಯದ ಬಗ್ಗೆ ಮಾತಾಡೋಣ ಅಂತ ಅವ್ರ ಕಡೆಯವ್ರಿಗೋಸ್ಕರ ಕಾಯ್ತಾ ಇದ್ವಿ ಎಂದರು ಡಾಕ್ಟರ್. ನೀವು ಡಿಸ್ಚಾರ್ಜ್ ಮಾಡಿಬಿಡಿ, ನಾನು ಬೇರೆ ಕಡೆ ತೋರಿಸ್ಕೊಳ್ತೀನಿ ಎಂದ ಸುದೀಪನ ಮಾತಿಗೆ ಒಪ್ಪಿ ಡಾಕ್ಟರ್ ಡಿಸ್ಚಾರ್ಜ್ ಮಾಡಿದರು. ನಿಂಗೆ ಬುದ್ಧಿ ಇಲ್ಲ ಅಂತ ಅದಕ್ಕೇನಮ್ಮ ನಾನು ಹೇಳೋದು, ಫೋನಿನಲ್ಲಿ ಹೇಳುತ್ತಿದ್ದಳು ಸಾರಿಕಾ. ಹೌದು ಕಣೆ, ನಂಗೆ ಬುದ್ಧಿ ಇಲ್ಲ. ಆ ಸ್ವೀಟಿ ಅಂತ ಶ್ರೀಮಂತ ಸೊಸೆನ ಕಳ್ಕೊಂಡ್ಬಿಟ್ಟೆ ಬೇಸರದಲ್ಲಿ ಹೇಳಿದರು ವಿಜಯಮ್ಮ. ನಾನು ಅದಕ್ಕೆಲ್ಲ ಹೇಳಿದ್ದು. ಹೋಗಿ ಹೋಗಿ ಸಂಜುನ ಮನೆ ಬಿಟ್ಟು ಕಳ್ಸಿದ್ಯಲ್ಲ, ನಿಂಗೆ ಬುದ್ಧಿ ಇದೆ ಅಂತ ಯಾರು ಹೇಳ್ತಾರೆ? ಮತ್ತೆ ಇನ್ನೇನು ಆರತಿ ಮಾಡಿ ಇಬ್ರನ್ನು ಒಳಗೆ ಕರ್ಕೊಳ್ಬೇಕಾಗಿತ್ತಾ? 4 ದಿನ ಮನೆಯಿಂದ ಹೊರಗಡೆ ಇದ್ರೆ ಬುದ್ಧಿ ಬರುತ್ತೆ ರೇಗಿ ಹೇಳಿದರು. ಅವನಿಗೆ ಬುದ್ಧಿ ಬರೋದಲ್ಲ, ನಿಮಗ್ ಬರುತ್ತೆ. ಅವನಿಗೇನೋ
ಈ ಸಂಸಾರದ ಹೊರೆ ತಪ್ತು ಅಂತ ಆರಾಮಾಗಿರ್ತಾನೆ. ಅವನಿಗೆ ಬರ್ತಾ ಇರೋ ಸಂಬಳದಲ್ಲಿ ಗಂಡ ಹೆಂಡತಿ ತುಂಬಾ ಸುಖವಾಗೇ ಇರ್ಬೋದು. ಈ ಸಂಸಾರದ ಯೋಚನೆ ಮಾಡು. ಸಂಕೇತ ಸಂದು ಮುಗ್ದಿಲ್ಲ. ಅಪ್ಪ ಇಟ್ಟಿರೋ ದುಡ್ಡು ಎಷ್ಟ್ ದಿನ ಬರುತ್ತೆ? ದುಡಿಯೋ ಮಗನ್ ದೂರ ಮಾಡ್ಕೊಂಡು ಕೆಟ್ಟೆ ನೀನು ಎಂದಳು ಸಾರಿಕಾ. ವಿಜಯಮ್ಮನಿಗೂ ಅವಳು ಹೇಳಿದ್ದು ಸರಿ ಅನಿಸಿತು. ಏನ್ ಮಾಡೋದು? ಅವನು ಆ ಹುಡುಗಿ ಜೊತೆ ಬಾಗ್ಲಲ್ಲಿ ಬಂದು ನಿಂತಾಗ ನಂಗೇನು ತೋಚ್ಲಿಲ್ಲ. ಈಗ ನೀನ್ ಹೇಳಿದ್ಮೇಲೆ ಚಿಂತೆಗೆ ಬಿದ್ದರು. ಸಂಜುದು ಹೆಂಗರಳು. ನಿನ್ ಬಿಟ್ಟು ಜಾಸ್ತಿ ದಿನ ಇರಲ್ಲ. ನಿನ್ನ ನೋಡೋಕೆ ಅಂತ ಬಂದೇ ಬರ್ತಾನೆ. ಅವಾಗ ನಖರ ಮಾಡದೆ ಮನೆಗೆ ಸೇರಿಸ್ಕೊಂಡ್ಬಿಡು. ತಾಯಿಗೆ ಬುದ್ಧಿ ಹೇಳಿದಳು ಸಾರಿಕಾ. ವಿಜಯಮ್ಮ ಅದರ ಬಗ್ಗೆಯೇ ಯೋಚಿಸತೊಡಗಿದರು. ಹೇಗಿದೆಯಮ್ಮ? 2 ದಿನಗಳ ನಂತರ ಮನೆಗೆ ಬಂದಿದ್ದ ಸಂಜಯ್. ನಿಂಗ್ಯಾಕಪ್ಪ ನಮ್ಮ ಯೋಚನೆ? ನಾವು ಬದುಕ್ತೀವೋ ಸಾಯ್ತೀವೋ, ನಿಂಗ್ಯಾಕದ್ರ ಕೊಡ್ವೆ? ನೀನ್ ಆರಾಮಾಗಿ ನಿನ್ ಹೆಂಡತಿ ಜೊತೆ ಇರು. ನಮ್ಮ ಬಗ್ಗೆ ಯಾಕೆ ಚಿಂತೆ ಮಾಡ್ತಿ? ತುಸು ಸಿಟ್ಟಿನಲ್ಲೇ ಹೇಳಿದರು. ಹಾಗಲ್ಲಮ್ಮ ಎಂದ ಸಂಜಯ್ ತಲೆ ತಗ್ಗಿಸಿದ. ಹಿರಿ ಮಗ ನೀನು. ಹೆಂಡತಿ ಮಗ್ಲಿಗೆ ಬಂದ್ಲು ಅಂದ ತಕ್ಷಣ ಎಲ್ಲ ಜವಾಬ್ದಾರಿ ಕೊಡ್ಕೊಂಡು ಹೊರಟ್ಬಿಟ್ಟೆ. ನನ್ ಗಂಡ ಬದುಕಿದ್ದಿದ್ರೆ ಎನ್ನುತ್ತಾ ಸೆರಗನ್ನು ಕಣ್ಣಿಗೆ ಹಚ್ಚಿದರು. ಅಮ್ಮ ಪ್ಲೀಸ್ ಅಳ್ಬೇಡಮ್ಮ. ನಾನ್ ನನ್ನ ಜವಾಬ್ದಾರಿ ಮರ್ತಿಲ್ಲ. ತಗೋ, ಇದು ಈ ತಿಂಗಳು ಸಂಬಳ, ಮನೆ ಖರ್ಚಿಗೆ. ಅಮ್ಮನ ಕೈಗೆ ಮೊದಲಿನಷ್ಟೇ ದುಡ್ಡು ತಂದಿತ್ತ. ನಮಗೆ ನಿನ್ ದುಡ್ಡೇನ್ ಬೇಕಾಗಿಲ್ಲ. ಅನ್ನನೋ ಗಂಜಿನೋ ಏನೋ ಒಂದ್ ತಿನ್ ಬದುಕ್ತೀವಿ. ಸಂಕೇತ ಸಾನು ಇಬ್ರು ಓದ್ ನಿಲ್ಸಿ ಕೆಲ್ಸಕ್ಕೆ ಹೋಗ್ತಾರೆ. ನಾನು ಕೂಡ 1-2 ಮನೆ ಅಡಿಗೆ ಕೆಲ್ಸಕ್ಕೆ ಹೋಗ್ತೀನಿ. ನಿನ್ ದುಡ್ಡು ನಮಗ್ ಬೇಡ. ಒಣ ಬಿಂಕ ಬಿಡಲಿಲ್ಲ ವಿಜಯಮ್ಮ. ತಮ್ಮ ತಂಗಿ ಓದು ನಿಲ್ಲಿಸಿ ದುಡಿಯಲು ಹೊರಡುವರು, ಜೊತೆಗೆ ತಾಯಿ ಕೂಡ ಬೇರೆಯವರ ಮನೆಗೆ ಕೆಲಸಕ್ಕೆ ಹೋಗುವರು ಎಂಬುದನ್ನು ಕೇಳಿ ಸಂಜಯನಿಗೆ ಕರುಳು ಚುರುಕೆಂದಿತು. ಕಣ್ಣು ತುಂಬಿ ಬಂತು. ಅಮ್ಮ ಪ್ಲೀಸ್ ಅಮ್ಮ, ಹಂಗೆಲ್ಲ ಹೇಳ್ಬೇಡಮ್ಮ. ನಾನಿದೇನಲ್ಲಮ್ಮ, ನಾನು ಎಲ್ಲ ನೋಡ್ಕೊಳ್ತೀನಿ. ನನ್ನನ್ನ ನಿಮ್ಮಿಂದ ದೂರ ಮಾಡಬೇಡಿ ಅಮ್ಮ. ಎಲ್ಲ ಮೊದಲು ಹಂಗೆ ನಡೆಯುತ್ತೆ, ಏನೂ ಬದಲಾಗಲ್ಲ ಎಂದು ಹೇಳಿದ ದುಃಖದ ದನಿಯಲ್ಲಿ. ನಿನ್ ಸಂಸಾರದ ಜವಾಬ್ದಾರಿನೇ ನಿನ್ಗಿರುತ್ತೆ, ಮತ್ ನಮ್ ಜವಾಬ್ದಾರಿ ಯಾಕೆ ಬಿಡಪ್ಪ, ಒಣಬಿಂಕದಲ್ಲಿ ಹೇಳಿದರು ವಿಜಯಮ್ಮ. ಇದು ನನ್ನ ಸಂಸಾರನೇ ಅಲ್ವೇನಮ್ಮ? ದೀನನಾಗಿ ಕೇಳಿದ. ಹಾಗ್ ನಿನ್ ಮನ್ಸಲ್ಲಿದ್ದಿದ್ರೆ ಮನೆ ಬಿಟ್ಟು ಹೋಗ್ತಿದ್ಯೇನಪ್ಪ? ನೀನ್ ತಾನೇ ಹೋಗು ಅಂದೋಳು ಕೇಳಿದ ಸಂಜಯ್. ನಾನ್ ಸಿಟ್ಟಲ್ಲಿದ್ದೆ, ನಾನ್ ಬೈದೆ ಅಂತ ಮುಖ ತಿರ್ಸೋದು ನೀನ್ ತಾನೇ. ಇನ್ನೊಂದ್ಸಾರಿ ತಪ್ಪಾಯ್ತು ಅಂತ ಕೇಳ್ಕೋಬೇಕಿತ್ತು. ವಿಜಯಮ್ಮ ಇನ್ನೂ ಸಿಟ್ಟಿನಲ್ಲೇ ಹೇಳಿದರು. ಸರಿಮಾ, ನಂದೇ ತಪ್ಪು. ಈಗ ಕೇಳ್ಕೊಳ್ತಾ ಇದ್ದೀನಿ. ನನ್ ತಪ್ಪಾಯ್ತಮ್ಮ. ನಾನು ನನ್ನ ಹೆಂಡತಿ ಇಬ್ರು ಮನೆಗೆ ವಾಪಸ್ ಬರ್ತೀವಿ. ಎಲ್ಲ ಒಟ್ಟಿಗೆ ಇರೋಣ ಎಂದು ಕೇಳಿಕೊಂಡ ಸಂಜಯ್. ಬಿಂಕದಿಂದಲೇ ಒಪ್ಪಿದರು ವಿಜಯಮ್ಮ. ಜಾನ್, ಫೈನಲಿ ನನ್ನ ನಮ್ ಕನ್ಸು ನನ್ಸಾಗ್ತಾ ಇದೆ. ಖುಷಿಯಿಂದ ಗಂಡನನ್ನು ಹಿಂಬದಿಯಿಂದ ತಬ್ಬಿ ನುಡಿದಳು ಜಯಂತಿ. ಸುದೀಪನಿಂದ ಯಾವುದೇ ಪ್ರತಿಕ್ರಿಯೆ ಬರದು ಇರಲು, ಜಾನ್, ಒಂದ್ ಗುಡ್ ನ್ಯೂಸ್ ಇದೆ, ಏನು ಅಂತ ಕೇಳಲ್ವಾ? ಅವಳಿಗಾಗಿದ್ದ ಆನಂದ ಅವಳ ದನಿಯಲ್ಲೇ ತಿಳಿಯುತ್ತಿತ್ತು. ಆಗಲೂ ಸುದೀಪನಿಂದ ಯಾವುದೇ ರಿಯಾಕ್ಷನ್ ಇಲ್ಲದಾದಾಗ ಬಲವಂತವಾಗಿ ಅವನನ್ನು ತನ್ನ ಕಡೆ ತಿರುಗಿಸಿಕೊಂಡಳು. ಸುದೀಪನ ಕಣ್ಣೆಲ್ಲ ಕೆಂಪಗಾಗಿತ್ತು. ತಲೆ ಕೂದಲು ಕೆದರಿ ಅವನೆಷ್ಟು ದುಃಖಪಟ್ಟಿರುವ ಎಂಬುದಕ್ಕೆ ಸೋತು ಹೋಗಿದ್ದ ಮುಖವೇ ಸಾಕ್ಷಿ ಹೇಳುತ್ತಿತ್ತು. ಯಾಕ್ರಿ, ಯಾಕೆ ಹೀಗಿದ್ದೀರಾ ಎಂದಾಗ ಸುದೀಪ್ ಜಯಂತಿಯನ್ನು ಬಲವಾಗಿ ತಬ್ಬಿದ. ಅವಳ ಭುಜದ ಮೇಲೆ ತನ್ನ ತಲೆಯನ್ನಿಟ್ಟು, ಜೈ, ಇವತ್ತು ಸ್ವಲ್ಪ ಲೇಟಾಗಿ ಹೋಗಿದ್ರು ನಾನು ನಮ್ಮಮ್ಮನ್ ಕಳ್ಕೊಂಡ್ಬಿಡ್ತಿದ್ದೆ ಎಂದಾಗ ಜಯಂತಿಗೆ ಗಾಬರಿಯಾಗಿತ್ತು. ಯಾಕ್ರಿ, ಏನಾಯ್ತು ನಿಮ್ಮಮ್ಮಂಗೆ? ಗಾಬರಿಯಿಂದಲೇ ಕೇಳಿದಳು. ಸುದೀಪ್ ತನಗೆ ಸಂತು ಫೋನ್ ಮಾಡಿದಾಗಿನಿಂದ ಹಿಡಿದು ಇಲ್ಲಿಯವರೆಗೆ ನಡೆದದ್ದನ್ನೆಲ್ಲ ಹೇಳಿದನು. ಅದೇ, ನಿಮಗೆ ಅಷ್ಟೊಂದು ಅವಮಾನ ಆಯ್ತಲ್ಲಿ ಹಾಸ್ಪಿಟ್ಲಲ್ಲಿ, ನೀವ್ ಸುಮ್ನಿದ್ರಾ? ಆ ಹೆಂಗ್ಸಿಗೆ ಮತ್ತೆ ಆ ಡಾಕ್ಟರ್ಗೆ ಸರಿಯಾಗಿ ಅಲ್ಲೇ ಉತ್ತರ ಕೊಡೋದಲ್ವಾ ಎಂದಳು ಕೋಪದಿಂದ. ಗಂಡನಿಗೆ ಅವಮಾನವಾಗಿದ್ದು ಅವಳಿಗೆ ಕೋಪ ಉಂಟು ಮಾಡಿತ್ತು. ಜೈ, ನಿನಗೆ ನನಗೆ ಅವಮಾನ ಆಗಿದ್ರ ಬಗ್ಗೆ ಯೋಚನೆ ಆಗ್ತಿದ್ಯಾ? ನಮ್ಮಮ್ಮನ ಆರೋಗ್ಯದ ಬಗ್ಗೆ ಅಲ್ವಾ? ಅವ್ರು ಹೇಗಿದ್ದಾರೆ ಗೊತ್ತಾ? ಎಷ್ಟು ವೀಕ್ ಆಗಿದ್ದಾರೆ. ತನ್ನ ಅಮ್ಮನ ಆರೋಗ್ಯದ ಬಗ್ಗೆ ಏನೂ ವಿಚಾರಿಸಿದ ಹೆಂಡತಿಯನ್ನು ಕಂಡು ಅಚ್ಚರಿಯ ಜೊತೆಗೆ ಬೇಸರವಾಗಿತ್ತು. ನಂಗೆ ಎಲ್ಲದಕ್ಕಿಂತ ಮೊದಲು ನೀವೇ ಹೇಳಿದಾಗ
ತನ್ನ ಮೇಲೆ ಅವಳು ಇಟ್ಟಿರುವ ಪ್ರೀತಿಗೆ ಖುಷಿ ಪಡುವುದೋ ಅಥವಾ ತನ್ನಮ್ಮನ ಬಗೆಗಿನ ನಿರಾಸಕ್ತಿಯ ಬಗ್ಗೆ ಬೇಸರಿಸುವುದೋ ತಿಳಿಯದಾಯಿತು ಸುದೀಪನಿಗೆ. ಅಮ್ಮನ್ನ ಸಿಟಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀನಿ. ಟ್ರೀಟ್ಮೆಂಟ್ ನಡೀತಾ ಇದೆ. ನಿಂಗೆ ಮಧ್ಯಾಹ್ನ ಇದೇ ವಿಷಯ ಹೇಳೋದಕ್ಕೆ ಕಾಲ್ ಮಾಡಿದ್ದೆ. ನಿನ್ನ ಫೋನು ಸ್ವಿಚ್ ಆಫ್ ಬರ್ತಾ ಇತ್ತು ಎಂದು ಹೇಳುತ್ತಾ ಅವಳ ಪಕ್ಕ ಕುಳಿತ. ಅವಳ ಕೈಗಳ ಜೊತೆ ತನ್ನ ಕೈ ಬೇರಿಸಿ, ಇವತ್ತು ಅಮ್ಮನ್ನಲ್ಲಿ ನೋಡಿದಾಗ ಎಷ್ಟು ಸಂಕಟ ಆಯ್ತು ಗೊತ್ತಾ ಜೆ. ಮಗ ಇದ್ದು ಕೂಡ ಯಾರೂ ಇಲ್ಲದೆ ಇರೋ ಅನಾಥರ ಥರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಛೇ ಎಂದು ಮತ್ತೆ ಹಸಿಯಾಗಿದ್ದ ಕಣ್ಣನ್ನು ಒರೆಸಿಕೊಂಡ. ಮತ್ತೆ ಅವನ ಮಾತುಗಳೆಲ್ಲ ತನ್ನ ತಾಯಿ ಪಟ್ಟಿರುವ ಕಷ್ಟಗಳ ಸುತ್ತಲೇ ಸುತ್ತುತ್ತಿತ್ತು. ಜಯಂತಿಗೇಕೋ ಸಣ್ಣ ನಿರಾಸೆ. ತಾನು ಖುಷಿಯಾಗಿ ಬಂದಾಗ ತನ್ನ ಖುಷಿಗೆ ಕಾರಣ ಕೂಡ ಕೇಳಲಿಲ್ಲವಲ್ಲ ಎಂಬ ಬೇಸರ. ಜಯಂತಿ, ನಾನು ಕಾಫಿ ಮಾಡ್ಕೊಂಬರ್ತೀನಿ ಎಂದು ಅಡಿಗೆ ಮನೆ ಕಡೆ ನಡೆದಳು. ಮನದಲ್ಲಿ ಅಸಮಾಧಾನದ ಸಾಗರವೇ ಇದ್ದರೂ ಮೇಲ್ನೋಟಕ್ಕೆ ನಗುತ್ತಾ ಸೊಸೆಯನ್ನು ಮನೆ ತುಂಬಿಸಿಕೊಂಡರು ವಿಜಯಮ್ಮ. ಅಕ್ಕಪಕ್ಕದ ಮನೆಯ ಮುತ್ತೈದೆಯರನ್ನು ಅರಿಶಿನ ಕುಂಕುಮಕ್ಕೆ ಕರೆದಿದ್ದರು. ತಮ್ಮನ ಹೆಂಡತಿಯನ್ನು ಮನೆ ತುಂಬಿಸಿಕೊಳ್ಳುವ ಸಂಭ್ರಮಕ್ಕೆ ಸಾರಿಕಾ ಕೂಡ ಹಾಜರಿದ್ದಳು. ಅಂತೂ ಸೊಸೆ ಮನೆಗೆ ಬಂದ್ಲು. ಇನ್ಮುಂದೆ ವಿಜಯಮ್ಮಂಗೆ ಫುಲ್ ರೆಸ್ಟು. ಪಕ್ಕದ ಮನೆಯಾಕೆ ತಮಾಷೆಯಾಗಿ ಹೇಳಿದಳು. ಏನ್ ರೆಸ್ಟೋ ಏನೋ, ಮನೆಗೆ ಸೊಸೆ ಬಂದ್ಲು ಅಂತ ಖುಷಿ ಪಡ್ಲೋ ಅಥವಾ ಇನ್ನೊಂದು ತಿನ್ನೋ ಬಾಯಿ ಹೆಚ್ಚಾಗಿ ಮಗನಿಗೆ ಹೊರೆ ಆಯ್ತು ಅಂತ ಚಿಂತೆ ಮಾಡ್ಲೋ ಗೊತ್ತಾಗ್ತಿಲ್ಲ ಎಂದು ನಿಟ್ಟುಸಿರು ಬಿಟ್ಟರು. ಅತ್ತೆಯ ಮಾತು ಕೇಳಿ ಸ್ವಾತಿಗೆ ದುಃಖ ಉಕ್ಕಿ ಬಂತು. ಸಂಜಯ್ ಹೊರಗೆ ಸ್ನೇಹಿತರ ಜೊತೆ ಕುಳಿತಿದ್ದ. ಮಗ ಅಲ್ಲಿಲ್ಲದನ್ನು ಕಂಡು ಆ ಮಾತು ಸೊಸೆ ಕಿವಿಗೆ ಮಾತ್ರ ಬೀಳುವಂತೆ ನುಡಿದಿದ್ದರು. ಸ್ವಾತಿಯ ಕಣ್ಣುಗಳು ಕೊಳಗಳಾಗಿತ್ತು. ಇದೇನಮ್ಮ, ತಾಳಿನ ಅರ್ಶಿನ ದಾರದಲ್ಲಿ ಕಟ್ಟಿಯಾನೇ? ಒಂದ್ ಮಾಂಗಲ್ಯದ ಸರನಾದ್ರೂ ಹಾಕೋದಲ್ವಾ? ಸದ್ಯ ನನ್ನ ಅತ್ತೆ ಮನೆಯವ್ರು ಯಾರೂ ಬಂದಿಲ್ಲ. ಬಂದಿದ್ರೆ ನನ್ನ ಮರ್ಯಾದೆ ಹೋಗ್ತಿತ್ತು ವ್ಯಂಗ್ಯವಾಗಿ ಹೇಳಿದಳು ಸಾರಿಕಾ. ಅಂತ ದಿವೀನಾದ ಸಂಬಂಧ ನೋಡ್ಕೊಂಡಿದ್ದಾನೆ ನಿನ್ ತಮ್ಮ. ಕಿವಿಲ್ ಒಂದು ಓಲೆ ಬಿಟ್ರೆ ಮೈಮೇಲ್ ಒಂದ್ ಚಿನ್ನದ ತುಂಡಿಲ್ಲ. ಸ್ವೀಟಿ ಏನಾದ್ರೂ ಎನ್ನುವಷ್ಟರಲ್ಲಿ ಸಂಜು ಒಳಗೆ ಬಂದಿದ್ದರಿಂದ ಮಾತು ಅಲ್ಲಿಗೆ ನಿಂತಿತ್ತು. ಶಾವಿಗೆ ಪಾಯಸ, ಚಿತ್ರಾನ್ನದ ಅಡಿಗೆ ಮಾಡಿದ್ದರು ವಿಜಯಮ್ಮ. ಮನೆಯವರು ಬಿಟ್ಟರೆ ಮತ್ತಾರೂ ಊಟಕ್ಕೆ ಇರಲಿಲ್ಲ. ಊಟವಾದ ಮೇಲೆ ಸಂಜೆಯ ಕೋಣೆಯ ದಾರಿ ತೋರಿದ್ದರು ವಿಜಯಮ್ಮ. ಮುಂದಿನ ಶಾಸ್ತ್ರ ಹೆಂಗಮ್ಮ? ಅದಕ್ಕೆ ರಾತ್ರಿಗೇನಾದರೂ ಸಿದ್ಧತೆ ಮಾಡಬೇಕೇ? ಸಾರಿಕಾಳ ಮಾತಿಗೆ, ಅಯ್ಯ, ಇವ್ರದ್ದು ಲವ್ ಮ್ಯಾರೇಜು. ಇಷ್ಟು ಅರ್ಜೆಂಟಾಗಿ ಮದುವೆ ಆಗಿರೋದು ನೋಡಿದ್ರೆ ಗೊತ್ತಾಗಲ್ವಾ ಎಲ್ಲ ಮುಗಿದೋಗಿರುತ್ತೆ ಅಂತ. ಅದಕ್ಕಿನ್ನೇನು ಮತ್ತೆ ಶಾಸ್ತ್ರ ಪಾಸ್ತ್ರ ಇಲ್ಲ, ಸುಮ್ಮನೆ ದುಡ್ಡು ದಂಡ ಅಷ್ಟೆ ಎಂದಾಗ ಸ್ವಾತಿಗೆ ನಾಚಿಕೆಯಿಂದ ಸತ್ತು ಹೋಗುವಂತಾಗಿತ್ತು. ಅವರ ಮಾತಿನಿಂದ ಈ ಮನೆಯಲ್ಲಿ ತನಗೆ ಎಂಥ ಮರ್ಯಾದೆ ಸಿಗಬಹುದು ಎಂಬ ಅಂದಾಜು ಸಿಕ್ಕಿತ್ತು ಸ್ವಾತಿಗೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.